ಇವತ್ತು ಒಂದು ಏರ್ಪೋರ್ಟ್ ಇಂದ ಇನ್ನೊಂದು ಏರ್ಪೋರ್ಟಿಗೆ 150 ಕಿಲೋಮೀಟರ್ ಇರಬೇಕು ಅಂತಕ್ಕಂಥ ಕಾನೂನಿದೆ. ಇದನ್ನೆಲ್ಲರೂ ಮರೆಮಾಚುತ್ತಿದ್ದಾರೆ. ಅಧಿಕಾರಿಗಳು ಮರೆಮಾಚ್ತಿದ್ದಾರೆ, ನಾಯಕರುಗಳಿಗೂ ಮರೆಮಾಚ್ತಿದ್ದಾರೆ. 150 ಕಿಲೋಮೀಟರ್ ಅಂತೇಳಿ ಬಂದಾಗ ಅದು ಯಾವ ರೀತಿಯಲ್ಲಿ ಬರೋದಿಲ್ಲ. ನೀವು ಯಾವುದೇ ಕಡೆ ಹೋದ್ರೂ ಕೂಡ ಮಧ್ಯ ಕರ್ನಾಟಕ ಭಾಗದಲ್ಲಿ ಸಿರಾ ಬಾರ್ಡರ್ಗೆ ಬರ್ತಕ್ಕಂಥದ್ದು. ಅದು ಯಾವುದೇ ರೀತಿಯಲ್ಲೂ ಕೂಡ ಸಿರಾದಲ್ಲೇ ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಿರಾದಲ್ಲೇ ಆಗಬೇಕು ವಿನಃ ಬೇರೆ ಆಗೋದಿಲ್ಲ. ಬಹಳಷ್ಟು ಜನಕ್ಕೆ ಸಿರಲ್ಲಿ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಇವತ್ತು ಬೀದರ್ ಇರ್ಬೋದು, ಬೆಳಗಾಂ ಇರ್ಬೋದು, ಧಾರವಾಡ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಎಲ್ರಿಗೂ ಕೂಡ ಇಲ್ಲಿ ಬರೋದಕ್ಕೆ ಅನುಕೂಲ ಆಗ್ತದೆ. ಆ ಕಾರಣ ಏನು ಪತ್ರಿಕೆಯಲ್ಲಿ ಏನೇನೋ ವರದಿಗಳೆಲ್ಲ ಇದೆ, ಯಾವುದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದು ಅಂತಿಮವಾಗಿ ಸಿರಾಕ್ಕೆ ಆಗ್ತಕ್ಕಂಥದ್ದು. ಅವ್ರು ಬರೋಕ್ ತಯಾರಾದ್ರೆ ನಾವು 6,000 ಎಕರೆ ಜಮೀನನ್ನ ಗುರ್ಸೋದಕ್ಕೆ ತಯಾರಾಗಿದ್ದೀವಿ. ಜಮೀನು ಗುರ್ಸ್ಕೊಂಡಿದ್ವಿ. ನಾನು ಮನವಿಯನ್ನು ಮಾಡಿದ್ರೆ ಕಾಗದವ್ರು ಕೂಡ ಬರ್ತಿದ್ದೀನಿ ಜಮೀನು ಎಲ್ಲಿದೆ ಅಂತಕ್ಕಂಥದ್ದನ್ನ ಅದನ್ನ ನಾವು ಮಾಡ್ತೀವಿ.